ಆಕಾಶವಾಣಿ ನಾಳೆಯಿಂದ ಡಿಸೆಂಬರ್ 30ರವರೆಗೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸಾಂಸ್ಕೃತಿಕ ವೈಭವ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ 2022ರ ಆತಿಥ್ಯವನ್ನ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ವಹಿಸುತ್ತಿದೆ. ಎಲ್ಲ ಕಾಲೇಜುಗಳ ಯುವಕರು ಬಂದು ತಮ್ಮ ಸಾಂಸ್ಕೃತಿಕ ಒಂದು ಸೊಬಗನ್ನ ಪ್ರಸ್ತುತಪಡಿಸುವಂತಹ ವಿಶೇಷವಾಗಿರತಕ್ಕಂಥ ಸಂಭ್ರಮ ನಡೆಯಲಿಕ್ಕಿದೆ. ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನ ಮತ್ತು ಪೂರ್ವ ಸಿದ್ಧತೆಯ ಬಗ್ಗೆ ತಿಳಿಸಲಿಕ್ಕೆ ನಮ್ಮೊಡನಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಬಹಳ ಒಂದು ಸಂಭ್ರಮದ ವಾತಾವರಣ 3 ದಿನಗಳ ಕಾಲ. ನಾಳೆಯಿಂದ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣ ಒಂದು ರೀತಿಯಲ್ಲಿ ಹಬ್ಬದ ರೀತಿಯ ಒಂದು ಸಂಭ್ರಮ. ಇಂಥ ಒಂದು ಆತಿಥ್ಯ ನಮಗೆ ಬಹಳ ವರ್ಷಗಳ ನಂತರ ಸಿಕ್ಕಿದೆ. ಹೇಳಿ, ಹೇಗಿದೆ ಅಂತ. ಹೌದು, ತಾವು ಹೇಳಿದಾಗೆ ಸುಮಾರು 3 ವರ್ಷಗಳ ನಂತರ ಈ ರೀತಿಯ ಒಂದು ದೊಡ್ಡದಾದಂತಹ ಚಟುವಟಿಕೆ, ಅದು ವಿಶೇಷವಾಗಿ ಯುವ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಸೇರಿಸಿ ಈ ಯುವ ಕಲಾವಿದರ ಪ್ರತಿಭೆಗಳನ್ನ ಸ್ಪರ್ಧೆಗಳ ಮುಖಾಂತರ ಅದನ್ನ ತೋರಿಸಿ ಆ ಆಯ್ಕೆಯಾದಂತಹ ಯುವ ಪ್ರತಿಭೆಗಳನ್ನ ರಾಷ್ಟ್ರಮಟ್ಟಕ್ಕೆ ಕಳಿಸುವಂತ ಒಂದು ದೊಡ್ಡ ಯುವಜನ ಮಹೋತ್ಸವ ಇದು. ಎಷ್ಟು ಮಹಾವಿದ್ಯಾಲಯಗಳು ಭಾಗವಹಿಸ್ತವೆ ಸರ್? ಇದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿನ ಮಹಾವಿದ್ಯಾಲಯಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸುಮಾರು 350ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಅಂದ್ರೆ 3 ದಿನಗಳ ಕಾಲ ಈ ರೀತಿಯ ಒಂದು ಸ್ಪರ್ಧೆಗಳು ನಡೆಯುತ್ತೆ. ಒಟ್ಟು ಸ್ಪರ್ಧೆಗಳು ನಾಳೆ ಉದ್ಘಾಟನೆ, ಅಲ್ಲಿಂದ ಸಮಾರೋಪದವರೆಗೆ ಯಾವ ರೀತಿ ನಡೆಯಲಿಕ್ಕಿದೆ? ನಾಳೆಯಿಂದ ಪ್ರಾರಂಭವಾಗತಕ್ಕಂಥ ಈ ಗುಲ್ಬರ್ಗ ವಿಶ್ವವಿದ್ಯಾಲಯದ 22-23ನೇ ಶೈಕ್ಷಣಿಕ ಸಾಲಿನ ಇದೊಂದು ಸಾಂಸ್ಕೃತಿಕ ಚಟುವಟಿಕೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಈ ಯುವಜನೋತ್ಸವ ವಿಶೇಷವಾಗಿ ಪ್ರಾರಂಭಕ್ಕಿಂತ ಮುಂಚೆ ಕನಿಷ್ಠ 1 ಗಂಟೆಗಳ ಕಾಲ ವಿಶ್ವವಿದ್ಯಾಲಯ ಕಾರ್ಯಸೌಧದಿಂದ ಹಿಡಿದುಕೊಂಡು ದೊಡ್ಡದಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಸಭಾಂಗಣದವರೆಗೂ ಒಂದು ಸಾಂಸ್ಕೃತಿಕ ಪ್ರೊಸೆಷನ್ ಅಂತ ಹೇಳ್ತೇವೆ, ಮೆರವಣಿಗೆ ಅಂತ ಹೇಳ್ತೇವೆ. ಅದು ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದಿಷ್ಟು ಆಕರ್ಷಣೆಯನ್ನು ನೀಡತಕ್ಕಂಥ, ಕಣ್ಣಿಗೆ ಹಬ್ಬ, ಅದಕ್ಕೆ ಒಂದು ಪ್ರೇರಣೆ ನೀಡತಕ್ಕಂಥ ಒಂದು ಸಾಂಸ್ಕೃತಿಕ ಮೆರವಣಿಗೆ. ಈ ಮೆರವಣಿಗೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ? ಈ ಮೆರವಣಿಗೆಯಲ್ಲಿ ಬಹುಶಃ ಪ್ರತಿಯೊಂದು ಭಾಗವಹಿಸುವ ಮಹಾವಿದ್ಯಾಲಯಗಳ ಎಲ್ಲಾ ತಂಡಗಳು ಜಾನಪದ ತಮ್ಮದೇ ಆದಂತಹ ವಿಶಿಷ್ಟ ವೈಶಿಷ್ಟ್ಯ ಉಡುಗೆ ತೊಡುಗೆಗಳಲ್ಲಿ ಅವರದೇ ಆದಂತಹ ಎಲ್ಲ ಈ ರೀತಿಯ ಸಂಗೀತ ನೃತ್ಯದ ಜೊತೆಗೆ ಈ ಒಂದು ಸಾಂಸ್ಕೃತಿಕ ಮೆರವಣಿಗೆ ಸುಮಾರು 1 ಗಂಟೆಗಳ ಕಾಲ ನಡೆಯಲಿದೆ. 9:30ರಿಂದ 10:00ವರೆಗೂ. ನಂತರ 11 ಗಂಟೆಗೆ ಈ ಒಂದು ಸಮಾರಂಭದ ಉದ್ಘಾಟನೆ ಆಗಲಿದೆ. ಬಹಳ ಹೆಸರಾಂತ ನಮ್ಮ ನಾಡಿನ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ BR ಛಾಯಾರವರು ಬೆಂಗಳೂರಿಂದ ಆಗಮಿಸಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ಯುವಜನೋತ್ಸವನ್ನ ಉದ್ಘಾಟನೆ ಮಾಡಿ ಯುವ ಕಲಾವಿದರಿಗೆ ಒಂದಿಷ್ಟು ಪ್ರೇರಣೆ ನೀಡತಕ್ಕಂಥ, ಪ್ರೋತ್ಸಾಹ ನೀಡತಕ್ಕಂಥ ಮಾತುಗಳೊಂದಿಗೆ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆಯನ್ನು ಕೊಡಲಿದ್ದಾರೆ. ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಕಲ್ಪನೆ ಇದೆ, ಏಕ ಭಾರತ ಶ್ರೇಷ್ಠ ಭಾರತ್. ನಮ್ಮ ಸಾಂಸ್ಕೃತಿಕ ವಿನಿಮಯ ಆಗಬೇಕು. ನಮ್ಮ ಸಾಂಸ್ಕೃತಿಕ ಸ್ಪರ್ಧೆಗಳ ಮೂಲಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಾವು ಇನ್ನೊಬ್ಬರನ್ನು ಅರ್ಥೈಸುವುದು, ಒಂದು ರೀತಿಯಲ್ಲಿ ಯುವಕರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಲಿಕ್ಕೂ ಇದೊಂದು ಪ್ರೇರಣೆ ಆಗುವಂತಹ ಕಾರ್ಯಕ್ರಮದ ಉದ್ಘಾಟನೆ 11 ಗಂಟೆಗೆ ನಡೆಯಲಿದೆ. ಈಗ ಪ್ರತಿ ಮಹಾವಿದ್ಯಾಲಯದಿಂದ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ? ಇದಕ್ಕೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತ ನಾವೇನು ಹೇಳ್ತೇವೆ, ಅವರದಂತಹ ಸ್ಪಷ್ಟವಾದಂತಹ ನಿಯಮಗಳಿದೆ. ಒಂದು ತಂಡದಲ್ಲಿ 49 ವಿದ್ಯಾರ್ಥಿಗಳು ಭಾಗವಹಿಸುವ ಅವಕಾಶ ಇದೆ ಪ್ರತಿ ತಂಡದಲ್ಲಿ. ಈ ರೀತಿಯಾಗಿ ಒಟ್ಟು 5 ಗುಂಪುಗಳಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳು 27 ಸ್ಪರ್ಧೆಗಳು ಏರ್ಪಾಡಾಗ್ತವೆ. ಮುಖ್ಯವಾಗಿ ಯಾವ ಸ್ಪರ್ಧೆಗಳು? ಮುಖ್ಯವಾಗಿ ಹೇಳೋದಾದ್ರೆ ಇದಕ್ಕೆ ನೃತ್ಯ ಒಂದು ಗುಂಪು, ಸಂಗೀತ ಒಂದು ಗುಂಪು, ನಾಟಕ ಒಂದು ಗುಂಪು, ಸಾಹಿತ್ಯ ಒಂದು ಗುಂಪು ಮತ್ತು ಚಿತ್ರಕಲೆ. ಹೀಗೆ 5 ಮುಖ್ಯವಾದಂತಹ ಗುಂಪುಗಳ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಒಟ್ಟಾರೆ 27 ಸ್ಪರ್ಧೆಗಳನ್ನು ಏರ್ಪಡ್ತವೆ ಈ 3 ದಿನಗಳ ಕಾಲ. ನಾಳೆಯಿಂದ ನಡೀತಕ್ಕಂಥ 3 ದಿನಗಳ ಕಾಲದ ಈ ಸ್ಪರ್ಧೆಗಳು.
ಈಗ 27 ಸ್ಪರ್ಧೆಗಳಲ್ಲಿ ಮಹಾವಿದ್ಯಾಲಯಗಳಿಂದ ಸುಮಾರು 49 ವಿದ್ಯಾರ್ಥಿಗಳು ಕನಿಷ್ಠ ಭಾಗವಹಿಸುವುದರಿಂದ ಒಟ್ಟು ಎಷ್ಟು ವಿದ್ಯಾರ್ಥಿಗಳನ್ನ ಈ ಸ್ಪರ್ಧೆಗೆ ನೀವು ನಿರೀಕ್ಷೆ ಮಾಡ್ತೀರಿ? ಸುಮಾರು 350ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಕಲಾವಿದರು 3 ದಿನಗಳ ಕಾಲ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. ವಿವಿಧ ಸ್ಪರ್ಧೆಗಳಲ್ಲಿ. ಅಂದ್ರೆ ಇದೊಂದು ಬಹಳ ಪ್ರಮುಖವಾಗಿರತಕ್ಕಂತ ಒಂದು ಸಾಂಸ್ಕೃತಿಕ ವೈಭವ. ಇದು ಒಂದೇ ವೇದಿಕೆಯಲ್ಲಿ ನಡೀತದ ಅಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿ? ಸಾಮಾನ್ಯವಾಗಿ ಇದು ಕನಿಷ್ಠ 3ರಿಂದ 5 ವೇದಿಕೆಗಳಲ್ಲಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ. ನಾಳೆಯಿಂದ ಪ್ರಾರಂಭವಾಗುವ ಈ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ 3 ವೇದಿಕೆಗಳಲ್ಲಿ, ಒಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಭವ್ಯವಾದ ಸಭಾಂಗಣದಲ್ಲಿ, ಅಲ್ಲಿ ಬಹಳ ಮುಖ್ಯವಾಗಿ ನಡೀಬೇಕಾಗಿದ್ದು ನೃತ್ಯ ನಡೆಯುತ್ತೆ, ನಾಟಕ ನಡೆಯುತ್ತೆ ಮತ್ತು ಚಿತ್ರಕಲೆ. ಇದು ಈ ಒಂದು ಸಭಾಂಗಣದಲ್ಲಿ ನಡೆಯುತ್ತೆ. ಇದಾದ ನಂತರ ವಿಶ್ವವಿದ್ಯಾಲಯದ ಜ್ಞಾನಾಂಗಣದ ಕಾರ್ಯಸೌಧದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಅಲ್ಲಿಯೂ ಇನ್ನುಳಿದಂತ ಸಂಗೀತ ಮತ್ತು ಸಾಹಿತ್ಯ ಚಟುವಟಿಕೆಗಳು ಆ ಸಭಾಂಗಣದಲ್ಲಿ ನಡೆಯುತ್ತೆ. ಅಂದ್ರೆ ಬೇರೆ ಬೇರೆ ವೇದಿಕೆಗಳಲ್ಲಿ ನಡೀತಾ. ಹೌದು, ಯಾರಾದ್ರೂ ಬಂದ್ರೆ ಈ 3 ವೇದಿಕೆಗಳ ಕಾರ್ಯಕ್ರಮವನ್ನು ಆಸ್ವಾದಿಸುವಂತ ಒಂದು ಅವಕಾಶ. ಈಗ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಇದೆ? ಮುಕ್ತ ಪ್ರವೇಶ ಇದೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರೇ. ಸಾಮಾನ್ಯವಾಗಿ ಈಗಾಗಲೇ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ಉತ್ಸುಕರಾಗಿ ಅದನ್ನು ವೀಕ್ಷಣೆಗಾಗಿ ಬರ್ತಾರೆ. ಈ ರೀತಿಯಾಗಿ ವೈವಿಧ್ಯಮಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅಲ್ಲ? ಹೌದು ಹೌದು. ವಿದ್ಯಾರ್ಥಿ ಕಲಾವಿದರಿಗಾಗಿ ಈಗಾಗಲೇ ಹೇಳಿದಾಗೆ AIU ಹಾಕಿದ ನಿಯಮಗಳನುಸಾರ ವಿವಿಧ, ಈಗ ನೀವು ತಾವೇ ಹೇಳಿದ ಹಾಗೆ ಇಡೀ ನಮ್ಮ ರಾಷ್ಟ್ರ ವಿವಿಧತೆಯಲ್ಲಿ ಏಕತೆಯನ್ನು ಬಿಂಬಿಸುವಂತ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿಯೂ ಕೂಡ 5 ಗುಂಪುಗಳ ಎಲ್ಲಾ ಚಟುವಟಿಕೆಗಳು ನಡೀತವೆ. ಸುಮಾರು 27 ಸ್ಪರ್ಧೆ ಅಂತ ಹೇಳಿದೆ ನಾನು. ಕೆಲವನ್ನ ಹೇಳೋದಾದ್ರೆ ವೃಂದ ಗಾಯನ ಭಾರತೀಯ ಅಂತ ಹೇಳ್ತೇವೆ ನಾವು, ಏಕ ವ್ಯಕ್ತಿ ಸ್ವರಗಾಯನ ಅಂತ ಹೇಳ್ತೇವೆ, ಅದರಲ್ಲಿ ಪಾಶ್ಚಿಮಾತ್ಯನೂ ಇರುತ್ತೆ, ವೃಂದಗಾಯನ ಪಾಶ್ಚಿಮಾತ್ಯ ಇರುತ್ತೆ, ರಸಪ್ರಶ್ನೆ ಇರುತ್ತೆ, ಅಂಟು ಪತ್ರಗಳ ತಯಾರಿಕೆ ಪೋಸ್ಟರ್ ಮೇಕಿಂಗ್ ಅಂತ ನಾವು ಹೇಳ್ತೇವೆ ಫೈನ್ ಆರ್ಟ್ ಅಲ್ಲಿ, ಮಣ್ಣಿನ ಆಕೃತಿ, ಈ ಜೇಡಿ ಮಣ್ಣಿನಲ್ಲಿ ವಿವಿಧ ರೀತಿಯ ಕಲಾಕೃತಿಗಳನ್ನು ಮಾಡ್ತಕ್ಕಂಥದ್ದು ಕ್ಲೇ ಮಾಡಲಿಂಗ್ ಸ್ಪರ್ಧೆ ಇರುತ್ತೆ, ಪ್ರಹಸನ ಸ್ಕಿಟ್ ಅಂತ ಹೇಳ್ತೇವೆ ನಾವು, ಏಕಾಂತ ನಾಟಕ, ಶಾಸ್ತ್ರೀಯ ಏಕ ವ್ಯಕ್ತಿ ಗಾಯನ, ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ ಸೋಲೋ, ಅದರ ಜೊತೆಗೆ ಲಘು ಸಂಗೀತ, ಜಾನಪದ ಸಂಗೀತ, ವಾಕ್ಪಟುತ್ವ ಸ್ಪರ್ಧೆಗಳು, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ, ಛಾಯಾಚಿತ್ರ ಸ್ಪರ್ಧೆ, ಪ್ರತಿಷ್ಠಾಪನಾ ಕಲೆ, ಮೆಹಂದಿ, ಪೇಂಟಿಂಗ್, ರಂಗೋಲಿ, ಮುಖಾಭಿನಯ, ಹೀಗೆ 27 ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು. ಈಗ ಈಗಾಗಲೇ ನಾನು ಹೇಳಿದೆ, ಇದು ಸಂಗೀತದಲ್ಲಿರುತ್ತೆ, ನೃತ್ಯದಲ್ಲಿರುತ್ತೆ, ನಾಟಕದಲ್ಲಿರುತ್ತೆ, ಸಾಹಿತ್ಯದಲ್ಲಿರುತ್ತೆ ಮತ್ತು ಚಿತ್ರಕಲೆ, ಅಂದ್ರೆ ಎಲ್ಲ ಪ್ರಕಾರಗಳನ್ನು ಒಳಪಡಿಸಿದೆ ಸ್ಪರ್ಧೆ. ಒಂದು ಸ್ಪರ್ಧೆ ಮಾಡುವಾಗ ಇದನ್ನು ನಿರ್ಧರಿಸಲಿಕ್ಕೆ ತೀರ್ಪುಗಾರರು ಬೇಕಾಗ್ತದೆ, ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಕೇವಲ ಬರೇ ಉತ್ಸವ ಅಲ್ಲ. ಹೌದು, ಈ ಉತ್ಸವದ ಮುಖಾಂತರ ಸ್ಪರ್ಧೆಗಳು ಅಂತ ಹೇಳ್ತೇವೆ ನಾವು. ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಅವುಗಳಲ್ಲಿ ಈ 3 ಸ್ಥಾನಗಳನ್ನ ಆಯ್ಕೆ ಮಾಡತಕ್ಕಂತ ನಿರ್ಣಾಯಕರು ಬೇಕಾಗ್ತದೆ. ಸಾಮಾನ್ಯವಾಗಿ ಮತ್ತೊಮ್ಮೆ AIU ನಿಯಮಗಳನುಸಾರ ಆಯಾ ಸ್ಪರ್ಧೆಗಳಲ್ಲಿ, ಆಯಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪರಿಣಿತರಾದಂತಹ ನಾಡಿನ ವಿವಿಧ ಸ್ಥಳಗಳಿಂದ ಆಗ್ತಕ್ಕಂಥ ನಿರ್ಣಾಯಕರು ಇದರಲ್ಲಿ ಭಾಗವಹಿಸ್ತಾರೆ. ಆದ ಕಾರಣ ಒಂದು ಸ್ಥಳೀಯವಾಗಿ ಮಾತ್ರ ಅಲ್ಲ, ಹೊರಭಾಗದಿಂದಲೂ ಕೂಡ ತೀರ್ಪುಗಾರರು ಬರ್ತಾರೆ. ಹೌದು ಸರ್, ಈಗ 30ನೇ ತಾರೀಕಿಗೆ ಸಮಾರೋಪ ಕಾರ್ಯಕ್ರಮ ಎಷ್ಟು ಗಂಟೆಗೆ ನಡೀತದೆ, ಹೇಗೆ ನಡೀತದೆ? ಸಮಾರೋಪ ಮತ್ತೆ ಸಂಜೆ 3:30ಗೆ ಈ ಒಂದು ಸಮಾರೋಪ ಕಾರ್ಯಕ್ರಮ ನಡೆಯುತ್ತೆ. ಯಾರು ಅತಿಥಿ? ಸಮಾರೋಪ ಸಮಾರಂಭದಲ್ಲಿ ಬಹಳ ವಿಶಿಷ್ಟತೆಯಿಂದ ಹೇಳೋದಾದ್ರೆ ನಮ್ಮ ಸ್ಥಳೀಯ ಕಲಾವಿದರು, ಚಿತ್ಕಲಾ ಬಿರಾದರ್ ಅಂತ ಹಿರುತೆರೆಯ ನಟಿ, ಬಹಳ ಸಂತೋಷದಿಂದ ಹೇಳೋಕೆ ಇಷ್ಟಪಡ್ತೇನೆ. ನಮ್ಮ ಈ ಪ್ರದೇಶದ ಕಲಾವಿದರು, ಅದರಲ್ಲಿ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದ ನಿವೃತ್ತಿ ಪ್ರಾಧ್ಯಾಪಕರ ಮಗಳು ಅವಳು, MG ಬಿರಾದರ್ ಅಂತಕ್ಕಂಥ ಹೆಸರಾಂತ ಕನ್ನಡ ಪ್ರಾಧ್ಯಾಪಕರ ಅವರ ಮಗಳು. ಈಗ ಅವಳು ಕಿರುತೆರೆ ನಟಿಯಾಗಿ ಸಾಕಷ್ಟು ಪ್ರಖ್ಯಾತರಾಗಿದ್ದಾರೆ, ಹೆಸರು ಮಾಡಿದ್ದಾರೆ. ಅವರು ಈ ಒಂದು ಸಮಾರಂಭದಲ್ಲಿ ಬಹುಮಾನ ವಿತರಣೆಗೆ ಅತಿಥಿಗಳಾಗಿ ಆಗಮಿಸುತ್ತಾರೆ. ಒಂದು ಗಮನಿಸಬೇಕು, ಈ 3 ದಿನಗಳ ಕಾಲ ನಡೆಯುವ ಸ್ಪರ್ಧೆಗಳು ಯಾವುದೇ ರೀತಿಯ ಫಲಿತಾಂಶ ತಕ್ಷಣ ಕೊಳ್ಳಬೇಕಲ್ಲ. 3 ದಿನಗಳ ನಂತರ ಕೊನೆಯ ದಿನದಿಂದ ಈ ಎಲ್ಲಾ ಫಲಿತಾಂಶಗಳನ್ನು ಪ್ರಕಟಪಡಿಸಿ ಅಂದೇ ಅದಕ್ಕೆ ಬಹುಮಾನ ವಿತರಣೆ ಮಾಡಲಾಗ್ತದೆ. 30ನೇ ತಾರೀಕು ಬಹುಮಾನ ವಿತರಣೆ. ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನೀವು ನೇತೃತ್ವವನ್ನು ವಹಿಸಿದ್ದೀರಿ ಸರ್. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅನೇಕ ಸಮಿತಿಗಳು ಕೂಡ ಬೇಕಾಗ್ತದೆ. ಯಶಸ್ಸಿಗೆ ಏನೆಲ್ಲ ಸಿದ್ಧತೆ ಆಗಿದೆ? ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಈ ರೀತಿಯ ವಲಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡತಕ್ಕಂಥ ಖ್ಯಾತಿಯನ್ನು ಕೂಡ ಹೊಂದಿದೆ, ಸಾಕಷ್ಟು ಅನುಭವ ಇದೆ. ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು, ವಿಶೇಷವಾಗಿ ಬೋಧಕ ಸಿಬ್ಬಂದಿ ಆಗಿರಬಹುದು, ಬೋಧಕೇತರ ಸಿಬ್ಬಂದಿಗಳಾಗಿರಬಹುದು, ಸಂಶೋಧನಾ ವಿದ್ಯಾರ್ಥಿಗಳಾಗಿರಬಹುದು, ಅವರೆಲ್ಲರೂ ಭಾಗಿಯಾಗಿ ಒಟ್ಟಾರೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸುಮಾರು ಒಂದು 20 ಸಮಿತಿಗಳನ್ನು, ಉಪ ಸಮಿತಿಗಳನ್ನ ಮಾಡಿರ್ತೇವೆ. ಸಾಮಾನ್ಯವಾಗಿ ಎಲ್ಲಾ ಸಮಿತಿಗಳು ಈಗಾಗಲೇ ತಮ್ಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳು
ಇರ್ತಾರೆ. ಪ್ರೊಫೆಸರ್ ಕೆ ಲಿಂಗಪ್ಪ ಅಂತ ಅವರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿಗಳು ಸಾಕಷ್ಟು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಯಶಸ್ವಿಯಾಗಿ ನಾಳೆಯಿಂದ ಈ ಒಂದು ಸಮಾರಂಭವನ್ನ ಉದ್ಘಾಟನೆ ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಸರ್, ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಆತಿಥ್ಯ ಅಂದಾಗ ದಕ್ಷಿಣ ಪೂರ್ವ ವಲಯ ಅಂತರ್ ವಿಶ್ವವಿದ್ಯಾಲಯಗಳ ಯೋಜನೋತ್ಸವಕ್ಕೂ ತಾವೇ ಆತಿಥ್ಯ ವಹಿಸ್ತೀರಿ ಅಂತ ಕೇಳಿದ್ದೇವೆ. ಹೌದು, ಆ ಹಿನ್ನೆಲೆಯಲ್ಲಿ ಈ ಯುವಜನೋತ್ಸವ ಒಂದು ವಿಶಿಷ್ಟತೆಯನ್ನು ಪಡೆದಿದೆ. ಯಾಕೆ ಅಂತ ಹೇಳಿದ್ರೆ ಇದು ಸ್ಪರ್ಧೆ ಅಂತ ಹೇಳಿದೆ ನಾನು. ಈ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದಂತ ಕಲಾವಿದರು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಕ್ಷಿಣ ಮತ್ತು ಪೂರ್ವ ವಲಯದ ಅಂತರ ವಿಶ್ವವಿದ್ಯಾಲಯಗಳ ಯುವಜನೋತ್ಸವದಲ್ಲಿ ಭಾಗಿಯಾಗ್ತಾರೆ. 3 ರಾಜ್ಯಗಳು ಛತ್ತೀಸ್ಗಢ, ಕರ್ನಾಟಕ ಮತ್ತು ತೆಲಂಗಾಣ, ಈ 3 ರಾಜ್ಯಗಳಿಂದ ಸುಮಾರು 100ಕ್ಕಿಂತ ಹೆಚ್ಚಿನ ವಿಶ್ವವಿದ್ಯಾಲಯಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತವೆ. ನಂತರ ಸುಮಾರು 2,000ಗಿಂತ ಹೆಚ್ಚಿನ ವಿದ್ಯಾರ್ಥಿ ಕಲಾವಿದರು ಈ 3 ರಾಜ್ಯಗಳಿಂದ 5 ದಿನಗಳ ಕಾಲ, ಜನವರಿ 27ರಿಂದ ಪ್ರಾರಂಭಗೊಂಡು 5 ದಿನಗಳ ಕಾಲ ನಡೆಯುವ ಈ ದಕ್ಷಿಣ ಪೂರ್ವ ವಲಯದ ಅಂತರ ವಿಶ್ವವಿದ್ಯಾಲಯಗಳ ಯುವಜನೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಅದರಲ್ಲಿ ಇಲ್ಲಿನ ವಿಜೇತರು ಭಾಗಿಯಾಗ್ತಾರೆ. ತುಂಬಾ ಒಳ್ಳೆಯದು ಸರ್. ನಮ್ಮ ಕಲಬುರಗಿ ವಿಶ್ವವಿದ್ಯಾನಿಲಯ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸಿಕೊಂಡು ರಾಜ್ಯದಲ್ಲಿ ಗಮನ ಸೆಳೆಯುತ್ತಾ ಇದೆ. ಇಂಥ ಒಂದು ಉತ್ಸವಗಳು ಸಂಸ್ಕೃತಿ ಪ್ರಿಯರಿಗೆ ಬಹಳಷ್ಟು ಒಂದು ಆಕರ್ಷಣೆಯ ಕೇಂದ್ರವಾಗಿಬಿಡುತ್ತದೆ. ಸಾರ್ವಜನಿಕರಿಗೆ ನಿಮ್ಮ ಮನವಿಯನ್ನು ಆಕಾಶವಾಣಿ ಮುಖಾಂತರ ವಿಶೇಷವಾಗಿ ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಆಕಾಶವಾಣಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಈ ರೇಡಿಯೋ ಮುಖಾಂತರ ಸಾಕಷ್ಟು ಆಕರ್ಷಣೆಗೊಂಡು ಸಾರ್ವಜನಿಕರು, ವಿದ್ಯಾರ್ಥಿಗಳು, ಕೇಳುಗರು ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆಕಾಶವಾಣಿಯ ಮುಖಾಂತರ ವಿಶೇಷವಾಗಿ ಇಲ್ಲಿನ ಸ್ಥಳೀಯ ಎಲ್ಲ ಯುವ ಕಲಾವಿದರು ಕೂಡ, ಹಿರಿಯ ಕಲಾವಿದರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು 3 ದಿನಗಳ ಕಾಲ ನಡೆಯುವ ಈ ಯುವಜನೋತ್ಸವ ನಮ್ಮದೇ ವಿದ್ಯಾರ್ಥಿ ಕಲಾವಿದರು ಇದರಲ್ಲಿ ಭಾಗಿಯಾಗೋದ್ರಿಂದ ಅವರ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ಅವರಿಗೆ ಒಂದಿಷ್ಟು ಪ್ರೋತ್ಸಾಹ, ಪ್ರೇರಣೆಯನ್ನು ನೀಡಿ ಹೆಚ್ಚಿನ ಪ್ರತಿಭೆಯನ್ನು ಹೊರಹಾಕಲು ಸಹಾಯಕರಾಗಬೇಕು ಅಂತ ತಮ್ಮ ಆಕಾಶವಾಣಿ ಮೂಲಕ ನಾನು ವಿನಂತಿ ಮಾಡ್ತೇನೆ. ತುಂಬಾ ಒಳ್ಳೆಯದು ಸರ್. ಯಾಕೆಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕ ಹಬ್ಬ ಯುವಜನೋತ್ಸವ ನಮ್ಮ ಯುವಕರು ಈ ದೇಶದಲ್ಲಿ ಯಾವ ರೀತಿ ತನ್ನ ಪ್ರತಿಭಾ ಸಂಪನ್ನತೆಯಿಂದ ಮೆರೀತಾ ಇದ್ದಾರೆ ಅನ್ನೋದನ್ನು ನೋಡ್ಲಿಕ್ಕೆ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣ ಒಂದು ಸಾಕ್ಷಿಯಾಗಲಿದೆ. ಖಂಡಿತವಾಗಿ ಈ ಉತ್ಸವಕ್ಕೆ ಸಾರ್ವಜನಿಕರು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಪ್ರೇಕ್ಷಕರಾಗಿ, ಸಹೃದಯರಾಗಿ ಬಂದು ಯಶಸ್ಸಿಗೆ ಸಾಕ್ಷಿಯಾಗ್ತಾರೆ ಅಂತ ಭಾವಿಸಿಕೊಂಡು ಇಷ್ಟು ಹೊತ್ತಿನ ತನಕ ಯುವಜನೋತ್ಸವದ ಈ ಒಂದು ಸಂದರ್ಭದಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಕೇಳುಗರಿಗೂ ಮತ್ತು ಆಕಾಶವಾಣಿಗೂ ವಿಶೇಷವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳು.